Today we will be going to Netrani Island, 20 kilometers away from it. ಅದು ಸಮಸ್ಯೆ ಏನಾಗುತ್ತೆ ಅಲ್ಲೇ ಆಗುತ್ತೆ, ಅದಕ್ಕೆ ನಾವು ಹೊಣೆ. ಇಷ್ಟು ದಿನ ಲ್ಯಾಂಡ್ ಮೇಲೆ ನೋಡ್ತಾ ಇದ್ದೋ, ಇವತ್ತು ವಾಟರ್ ಒಳಗಡೆ ನೋಡಿದ್ವಿ. ಮೇಲ್ ನೋಡೋದಲ್ಲ ಸಮುದ್ರ, ಒಳಗಡೆ ಹೋಗಿ ನೋಡೋದೇ ಸಮುದ್ರ. ನಾವು ಇದುವರೆಗೂ ಮಾಡಿರೋಂಥ ಟ್ರಿಪ್ಗಳಲ್ಲಿ ಒನ್ ಆಫ್ ದ ಯೂನಿಕ್ ಆ್ಯಂಡ್ ಅಡ್ವೆಂಚರಸ್ ಟ್ರಿಪ್ ಅಂದರೆ ಈ ನೇತ್ರಾಣಿ ಟ್ರಿಪ್. ಏನು ಜಾಗಿಂಗ್ ಬಂದ್ಬಿಟ್ಟಿದ್ಯಾ? ಸಂಜೆ ಇರುವಂಥ ಟ್ರೈನ್ಗೆ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಮೀಟಿಂಗ್ ಪಾಯಿಂಟ್ ಇಟ್ಟಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ. ಸ್ಕೂಬಾ ಡೈವಿಂಗ್ ಶುರು ಆಗೋದು ಬೆಳಗಿನ ಜಾವ. ಅದಕ್ಕೆ ಟೈಮಿಂಗ್ ಮ್ಯಾಚ್ ಆಗೋ ಥರ ಇದ್ದಂಥ ಟ್ರೈನು ಪಂಚಗಂಗಾ ಎಕ್ಸ್ಪ್ರೆಸ್. ಸುಮಾರು 6:30ಗೆ KSR ಬೆಂಗಳೂರಿನಿಂದ ಹೊರಡುವ ಈ ಟ್ರೈನ್ ಬೆಳಗಿನ ಜಾವ ಸುಮಾರು 6:30ಗೆ ಮುರುಡೇಶ್ವರ ತಲುಪುತ್ತೆ. ಈಗ ಹಾಸನಲ್ಲಿದ್ದೀವಿ. ಒಂದು 20 ಮಿನಿಟ್ಸ್ ಡಿಲೇ ಆಯಿತು ಟ್ರೈನು ಪಾಸಿಂಗೋಸ್ಕರ. ಈಗ ಇಲ್ಲಿಂದ ಕಂಪ್ಲೀಟ್ ಒಂದು ವೆಸ್ಟರ್ನ್ ಘಾಟ್ಸೆ, ಬಟ್ ಆಗಲೇ ನೈಟು ಏನೂ ಕಾಣೋದಿಲ್ಲ. ಬೆಳಗ್ಗೆ 6:30ಗೆ ಹೋಗುತ್ತೆ ಟ್ರೈನು ಮುರುಡೇಶ್ವರಗೆ. ಸೊ ನೋಡೋಣ, ಅಲ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. The next day. ಹಾಸನ, ಸಕಲೇಶ್ಪುರ, ಉಡುಪಿ, ಕುಂದಾಪುರ ಮುಖಾಂತರ ಕಾರವಾರ ಹೋಗುವಂಥ ಈ ಟ್ರೈನು ಮುರುಡೇಶ್ವರ ತಲುಪಿದ್ದು ಬೆಳಗ್ಗೆ 6:30ಕ್ಕೆ. ಟ್ರೈನಿಂದ ಇಳಿದು ಈಚೆ ಬಂದು ಇವನು ಶ್ರೀಕಾಂತ್ ರೆಡ್ಡಿ, ಇವನು ಯಾರು, ಇವನು ಗುರುಪ್ರಸಾದ್, ಆಶೀಶ್, ಶ್ರೀಕಾಂತ್ ಜೊತೆ ಕ್ಯಾಮ್ರಾಮ್ಯಾನ್. ಏನ ಹೆಸರು? ಈಗ ಮುರುಡೇಶ್ವರ ಟ್ರೈನ್ ಇಳ್ಕೊಂಡು ಇಲ್ಲಿಂದ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ. 1.5 ಕಿಲೋಮೀಟರ್ ಇದೆ. ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಆಟೋಗಳ ಫೆಸಿಲಿಟೀಸ್ ಕೂಡ ಇದೆ. ನಮ್ಮ ಫಸ್ಟ್ ಪ್ಲಾನ್ ಇದ್ದಿದ್ದು ಸ್ಕೂಬಾ ಡೈವಿಂಗ್. ಫಸ್ಟ್ ದೇವಸ್ಥಾನದ ಪಕ್ಕದಲ್ಲಿರುವಂತ ಸ್ಕೂಬಾ ಡೈವಿಂಗ್ ಆಫೀಸ್ಗೆ ಹೋಗ್ತೀವಿ. ಏನ್ ಸರ್ ಇದು? ಇದು ನೋಡಿ ಸರ್, ಎಕ್ಸಾಮು ಡೆಮೋ ಇದೆ ನೋಡಿ. 1, 2, 3, 4 ಡೆಮೋ ಇದೆ, ನೋಡ್ಕೊಳ್ಳಿ. ಈ ತರನೇ ಫಿಲ್ ಮಾಡಬೇಕು. ನಿಮ್ಮ ಹೆಲ್ತ್ ವಿಷಯ ಬಗ್ಗೆ ನೀವೇನಾದ್ರೂ ಸುಳ್ಳು ಹೇಳಿ ಹೋದ್ರು ನಿಮಗೆ ಸಮಸ್ಯೆ ಸಿಗ್ನೇಚರ್ ಆಗ್ಬೋದು. ಅಂದ್ರೆ ನಾವೇ ಅದಕ್ಕೆ ಶುಗರು, BP, ಕಿವಿ ನೋವು, ಡಯಾಬಿಟಿಕ್ ಏನಿದ್ರೆ ಇವು ಮೇನ್ ಇಂಪಾರ್ಟೆಂಟ್ 4-5 ಐಟಮ್ ಇಂಪಾರ್ಟೆಂಟ್. ಅವೇನಿತ್ತು ಅಂದ್ರೆ ಒಬ್ರು 4 ಜನ ಬರ್ತಾರೆ, ಒಬ್ರಿಗೆ ಹೇಳ್ತಾರೆ, ಇದ್ರು ಇಲ್ಲ ತರ ಇರ್ತಾರೆ, ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದು ಸಮಸ್ಯೆ ಏನಾಗುತ್ತೆ ಅಲ್ಲೇ ಆಗುತ್ತೆ, ಅದಕ್ಕೆ ನಾವು ಹೊಣೆ ಅಲ್ಲ. ಆಶೀಶ್, ನಿಂಗೆ ಶುಗರ್ ಇದೆಯಲ್ಲ, ಮಾಡು. ಸುಮ್ಮನೆ ಹೇಳ್ತಾರೆ. 15 ದಿನ ಮುಂಚಿತವಾಗಿ ಬುಕಿಂಗ್ ಮಾಡಿದ್ರಿಂದ ಸ್ಕೂಬಾ ಡೈವಿಂಗ್ ಆಫೀಸ್ಗೆ ಹೋಗ್ತಿದ್ದಂಗೆ ಫಾರ್ಮ್ ಫಿಲ್ಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಈ ಫಾರ್ಮ್ ಅಲ್ಲಿ ನಮ್ಗೇನೇ ಆದ್ರೂ ನಾವೇ ಜವಾಬ್ದಾರರು ಅಂತ ಒಂದು ಫಾರ್ಮ್ ಫಿಲ್ ಮಾಡಿಕೊಟ್ಟು ನೆಕ್ಸ್ಟ್ ನಮ್ಮ ಪಯಣ ನೇತ್ರಾಣಿ ಕಡೆಗೆ. ಮತ್ತೆ ಇನ್ನೊಂದು ನಮಗೆ ಆಫ್ಟರ್ ಡೈವ್ ಅಂತ ಸ್ನಾಕ್ಸ್ ಕೊಟ್ಟಿದ್ದಾರೆ. ಅದನ್ನ 5 ಜನಕ್ಕೂ ಕೊಟ್ಟಿದ್ದಾರೆ. ಆಮೇಲೆ ತಿನ್ಬೇಕಂತೆ ಡೈವ್ ಆದ್ಮೇಲೆ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಂತೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೀದಾ ಅವ್ರದ್ದು ಅಕ್ವಾರೈಡ್ ಬೋಟ್ ಇದೆಯಲ್ಲ ಅಲ್ಲಿ ಹೋಗ್ಬೇಕು. ಆಫೀಸ್ ಇರೋದು ಇಲ್ಲಿ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತ ಆ ಕಡೆಗೆ. ಬೋಟು ಅಲ್ಲಿರೋದು. ಎಲ್ಲ ಫಿಶಿಂಗಿಗೆ ಬಳಸೋ ಬೋಟ್ಗಳಿವೆಲ್ಲ ಅಲ್ಲ, ಫಿಶಿಂಗ್ ಬೋಟು. ಸೊ ಅಲ್ಲಿರೋದೇ ಬೋಟು. ಇವಾಗ ಆ ಬೋಟಲ್ಲಿ ನೇತ್ರಾಣಿ ಕರ್ಕೊಂಡು ಹೋಗ್ತಾರೆ. ಮುರುಡೇಶ್ವರ ಬೀಚಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವಂಥ ನೇತ್ರಾಣಿ ಐಲ್ಯಾಂಡ್ಗೆ ನಮ್ಮ ಜರ್ನಿ ಶುರುವಾಗುತ್ತೆ. Dive Master, my name is Sri. Today we will be going to Netrani Island, located 20 kilometers away from here. ಬೋಟ್ ಹತ್ತಾದ್ಮೇಲೆ ಲೈಫ್ ಜಾಕೆಟ್ ಮ್ಯಾಂಡೇಟ್ರಿ. ಆಮೇಲೆ ಬೋಟು ಮುರುಡೇಶ್ವರ ಇಂದ ಹೊರಡುತ್ತೆ. ಮುರುಡೇಶ್ವರದಿಂದ ಹೊರಡಾದ್ಮೇಲೆ ಬೋಟಲ್ಲಿ ಸ್ಕೂಬಾ ಡೈವಿಂಗ್ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಈ ಬೋಟಲ್ಲಿ ಸ್ಕೂಬಾ ಡೈವಿಂಗ್ ಬಂದಿರೋರಲ್ಲದೆ ಡೈವಿಂಗ್ ಮಾಸ್ಟರ್ಸ್ ಜೊತೆಗೆ ಡೈವಿಂಗ್ ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ. ಡೈವಿಂಗ್ ಪ್ರಿಪ್ರೇಷನ್ ಜೊತೆಗೆ ಒಬ್ರು ಎಕ್ಸ್ಪರ್ಟ್ ಬಂದು ಡೈವಿಂಗ್ಗೆ ಬೇಕಾಗಿರುವಂಥ ಟಿಪ್ಸ್ ಹೇಳ್ಕೊಡ್ತಾರೆ. Breathe out, only do this. 5 main hand signals. This is okay and this is up. And this is down. Not okay, show him this. And we have one main important hand signal. This is called equalize. We have pressure at the surface. We can't feel. When we go underwater, what happens is pressure increases. At that time you have to equalize. You have to push the air.
because if you don't equalize, you can't go underwater. ಮುರುಡೇಶ್ವರದಿಂದ ಸಮುದ್ರದ ಮುಖಾಂತರ ಸುಮಾರು 20 ಕಿಲೋಮೀಟರ್ ಬಂದಾದ್ಮೇಲೆ ಕಾಣುವಂತದ್ದೇ ಹಾರ್ಟ್ ಶೇಪ್ ಅಲ್ಲಿರುವಂತ ನೇತ್ರಾಣಿ ಐಲ್ಯಾಂಡ್. ನೇತ್ರಾಣಿ ಐಲ್ಯಾಂಡ್ ರೀಚ್ ಆದ್ಮೇಲೆ ನಮ್ ಜೊತೆ ಬಂದಿರೋಂತ ಸ್ಕೂಬಾ ಎಕ್ಸ್ಪರ್ಟ್ಸ್ಗಳನ್ನ ಒಂದ್ ಕಡೆ ಬಿಟ್ಟು ವಿಂಡ್ ಡೈರೆಕ್ಷನ್ ನೋಡ್ಕೊಂಡು ಸೇಫೆಸ್ಟ್ ಪ್ಲೇಸ್ಗೆ ಸ್ಕೂಬಾ ಡೈವಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಫುಲ್ ಕ್ಲಿಯರ್ ಆಗೈತೆ, ನೀರು ಕೆಳಗಡೆ ಕಾಣಿಸ್ತಾ ಐತೆ ನೀಟಾಗಿ. ಡೈವಿಂಗ್ ಹೋಗೋದಕ್ಕಿಂತ ಮುಂಚೆ ಎಲ್ರು ಸ್ನಾರ್ಕ್ಲಿಂಗ್ ಅಂತ ಬಿಡ್ತಾರೆ. ಡೈವಿಂಗ್ ಹೋಗೋದಕ್ಕಿಂತ ಮುಂಚೆ ಸ್ನಾರ್ಕ್ಲಿಂಗ್ ಮಾಡೋದ್ರಿಂದ ನೀರಂದ್ರೆ ಭಯ ಇರೋರಿಗೆ ಡೈವಿಂಗ್ ಹೋಗೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸುಮಾರು 20ರಿಂದ 30 ನಿಮಿಷ ಸ್ನಾರ್ಕ್ಲಿಂಗ್ ಮಾಡಾದ್ಮೇಲೆ ಸ್ಕೂಬಾ ಮಾಸ್ಟರ್ಸು ಸ್ಕೂಬಾ ಡೈವಿಂಗ್ಗೆ ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿನ ಭೂಮಿ ಮೇಲಿರುವಂತ ಜೀವಿಗಳನ್ನ ನೋಡ್ತಾ ಇದ್ದಂತ ನಮ್ಗೆ ಇವತ್ತು ಸಮುದ್ರದೊಳಗಡೆ ಇರುವಂತ ಜೀವಿಗಳನ್ನ ನೋಡೋಂತ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನ್ ನೋಡೋದಲ್ಲದೆ ಬೇರೆ ಬೇರೆ ರೀತಿಯ ಗಿಡಗಳನ್ನು ಕೂಡ ನೋಡಬಹುದು. ಇಲ್ಲಿ ಬೆಳೆದಿರೋಂಥ ಪಾಚಿ ತರ ಕಾಣಿಸ್ತಾ ಇರೋಂಥ ಈ ಗಿಡಗಳು ಬೆಳೆಯೋದಕ್ಕೆ ಸುಮಾರು 106 ವರ್ಷಗಳ ಕಾಲ ಹಿಡಿಯುತ್ತಂತೆ. ಕೆಲವು ಭಾಗಗಳಲ್ಲಿ ನೀರು ಅಷ್ಟು ಕ್ಲಿಯರ್ ಇಲ್ಲ ಅಂದ್ರೂ ಕ್ಯಾಮ್ರಾದಲ್ಲಿ ಕಾಣೋದಕ್ಕಿಂತ ಬರೀ ಕಣ್ಣಲ್ಲಿ ನೋಡೋದಕ್ಕೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಭೂಮಿ ಮೇಲ್ಗಡೆ ಇರೋವಂಥದ್ದು ಒಂದು ಪ್ರಪಂಚ ಆದ್ರೆ ನೀರೊಳಗಡೆ ಇರೋದು ಇನ್ನೊಂದು ಪ್ರಪಂಚ ಅಂತಾನೆ ಹೇಳ್ಬೋದು. ಈ ಮ್ಯೂಸಿಕ್ನ ತೆಗೆದು ಸಮುದ್ರದೊಳಗಡೆ ಸ್ಕೂಬಾ ಮಾಡಬೇಕಾದ್ರೆ ಕಿವಿಗೆ ಯಾವ ರೀತಿ ಸೌಂಡ್ ಕೇಳುತ್ತೆ ಅಂದರೆ
ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂದ್ರೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೇನೆ ಅಡ್ವಾಂಟೇಜ್ ಜಾಸ್ತಿ. ಸುಮಾರು 30ರಿಂದ 50 ಮೀಟರ್ ಅಷ್ಟು ಸಮುದ್ರದ ಆಳಕ್ಕೆ ಕರ್ಕೊಂಡೋಗಿ ಒಂದು 30 ನಿಮಿಷ ಆದ್ಮೇಲೆ ಸ್ಕೂಬಾ ಮಾಸ್ಟರ್ಸು ವಾಪಸ್ ಮೇಲೆ ಕರ್ಕೊಂಡ್ ಬರ್ತಾರೆ. ಡೈನೋಸರಸ್ ನೋಡಿದೆ. ಡೈನೋಸರಸ್ ಮಸ್ತಾಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್. ಅಲ್ಲೇನು ಒಳಗಡೆ ಮೋಷನ್ ಸಿಕ್ನೆಸ್ ಏನು ಫೀಲ್ ಆಗಲ್ಲ, ಕಂಫರ್ಟೇಬಲ್ ಆಗಿರುತ್ತೆ. ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡ್ ಬಂದಾಗ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ಅವರು ಡೈವಿಂಗ್ ಶುರು ಮಾಡ್ತಾರೆ. ಇಲ್ಲೇ ಐತೆ ನೋಡ ಬ್ಲೂ, ಎಷ್ಟು ಟಾಪ್ ಆಗೇ ಒಂದೈತೆ. ಅಲ್ಲಿ ಏನೋ ಇದೆ ಕಣ, ಇಡ್ಲಿ, ರೈಸ್ ಬಾತ್, ಚಟ್ನಿ. ಎಲ್ಲರದ್ದು ಡೈವಿಂಗ್ ಮುಗ್ದಾದ್ಮೇಲೆ ಪ್ರತಿಯೊಬ್ಬರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಫುಲ್ಲು ಟಯರ್ಡ್ ಆಗ್ಬಿಡೈತೆ. ಪಾಪ ಸಚಿನ್ ಹೋಗ್ಲೇ ಇಲ್ಲ, ಅವ್ರಿಗೇನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತೈತೆ. ಮರಿ ಹೆಂಗಿತ್ತು? ಬೇರೆ ನೋಡ್ಕೊಂಡು ಹೋದಂಗಿತ್ತು ಗುರು, ಯಾವ್ದೋ ಪ್ಯಾರಲಲ್ ವರ್ಲ್ಡ್ಗೆ ಹೋದಂಗಿತ್ತು. ಈ ಪ್ರಪಂಚದಲ್ಲಂತೂ ಇರಲಿಲ್ಲ ನಾವು. ಇದು ಇಷ್ಟು ದಿನ ಲ್ಯಾಂಡ್ ಮೇಲೆ ನೋಡ್ತಾ ಇದ್ದು, ಇವತ್ತು ವಾಟರ್ ಒಳಗಡೆ ನೋಡಿದ್ವಿ ಅಲ್ಲನಾ? ಆಕ್ಚುಲಿ ಮೇಲ್ ನೋಡೋದಲ್ಲ ಸಮುದ್ರ, ಒಳಗಡೆ ಹೋಗಿ ನೋಡೋದು ಸಮುದ್ರ. ಹೋಗಿದ್ದು 20 ಮೀಟರ್ ಎಷ್ಟು ಮಾತಾಡ್ತೀಯಲ್ಲ, ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇನ್ನೊಂದು ಮೇಜರ್ ಮೋಷನ್ ಸಿಕ್ನೆಸ್. ಎಲ್ಲರೂ ಆಮ್ಲೆಟ್ ಹಾಕಿದ್ರು, ರೆಡ್ಡಿ ಒಬ್ಬ ಬಿಟ್ಟು ನಾನು ಹಾಕಾಯ್ತು, ಅವನು ಹಾಕಿದಂತೆ. ಎಲ್ಲರೂ ಹಾಕಿದ್ರಲ್ಲ, ಅವ್ರೊಂದೇ ಬಾಕಿ ಇದ್ದಿದ್ದು, ಕೊನೆಗೆ ಅವನು ಹಾಕ್ಬಿಟ್ಟವನೆ. ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಯಾವುದೋ ಬೇರೆ ಪ್ಯಾರಲಲ್ ಲೋಕಕ್ಕೆ ಹೋಗಿ ಬಂದಂಗಿತ್ತು ಗುರು. ಅದೇ ಟೇಪ್ ರಿಕಾರ್ಡರ್. ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ನಮ್ಮ ಮುಂದಿನ ಪಯಣ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಮುರುಡೇಶ್ವರ ಕಡೆಗೆ. ಸ್ಕೂಬಾ ಕಂಪ್ಲೀಟ್ ಮಾಡ್ಕೊಂಡು ಈಗ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಫಸ್ಟು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬರ. ಸುಂದರತರ ತೀರಾಗಧರ ಸುಂದರತರ ತೀರಾಗಧರ ಗಂಗಾಧರ ಗಜ ಚರ್ವಾಮರಧರ ಗಂಗಾಧರ ಗಜ ಚರ್ವಾಮರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ದೇವ್ರ ದರ್ಶನ ಮುಗಿಸ್ಕೊಂಡು ಗೋಪುರದ ಹತ್ರ ಬರ್ತೀವಿ. ಸುಮಾರು 20 ಫ್ಲೋರ್ ಇರೋಂಥ ಈ ಗೋಪುರದ ಮೇಲಿಂದ ಮುರುಡೇಶ್ವರನ 360 ಡಿಗ್ರಿ ಆಂಗಲ್ ಅಲ್ಲೂ ನೋಡ್ಬೋದು. ಇಲ್ಲಿಂದ ನಮಗೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥ ನೇತ್ರಾಣಿ ಐಲ್ಯಾಂಡ್ ಕೂಡ ಕಾಣಿಸುತ್ತೆ. ಸೊ ಈಗ ದೇವಸ್ಥಾನ ಬಿಟ್ಟು ಬಸ್ ಸ್ಟಾಪ್ ಹೋಗ್ತಾ ಇದೀವಿ. ಡ್ರೀಮ್ ಕ್ಲಾಸ್ ಬುಕ್ ಮಾಡಿದ್ದು. ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.